ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಆಶ್ವಮೇಧಿಕ ಪರ್ವದ 143ನೇಯ ಈ ಭಾಗದಲ್ಲಿ ಇವತ್ತು ನಾವು ನೋಡಬೇಕಾದದ್ದು ಟಿ.ಆರ್. ಕೃಷ್ಣಾಚಾರ್ಯರ ಮತ್ತು ವೈಷ್ಣವ ಪಾಠದಲ್ಲಿ 110ನೇ ಅಧ್ಯಾಯ, ಮಾವಿಳ್ಳಿ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 115ನೇ ಅಧ್ಯಾಯ. ಅಲ್ಲಿ ಸುಮಾರು 13 ಶ್ಲೋಕಗಳು ಸಮಾಪ್ತ ಆಗಿವೆ. ಪಂಕ್ತಿ ಪಾವನರಾದಂಥ ಶ್ರೇಷ್ಠರಾದಂಥ ಬ್ರಾಹ್ಮಣರು ಯಾರು ಅನ್ನೋದನ್ನು ಕೃಷ್ಣ ಯುಧಿಷ್ಠಿರಾದಿಗಳಿಗೆ ಹೇಳಿದ. ಮುಂದೆ ನಿಂದ್ಯರಾದವ್ರ ಬಗ್ಗೆ ಹೇಳ್ತೇನೆ, ಯಾವ ಬ್ರಾಹ್ಮಣರು ನಿಂದ್ಯರು ಅಂತ ಅನ್ನೋದನ್ನು ಹೇಳ್ತೇನೆ ಕೇಳು ಅಂತ ಹೇಳ್ತಿದ್ದಾನೆ. ಬ್ರಾಹ್ಮಣ ಛದ್ಮನಾಲೋಕೆ ಚರತಃ ಪಾಪಕಾರಿಣಃ. ಅವರು ಸಕಲ ವೇದಗಳಲ್ಲಿ ಪಾರಂಗತರಾಗಿರಬಹುದು, ಸಕಲ ಶಾಸ್ತ್ರಗಳಲ್ಲಿ ನಿಷ್ಣಾತರಾಗಿರಬಹುದು. ಆದರೆ ಬ್ರಾಹ್ಮಣ ಎಂಬ ಮುಸುಕಿನಲ್ಲಿ ಜಗತ್ತನ್ನು ವಂಚಿಸಿದ ಕಾಲ ಕಳೆಯುವವರು ಪಾಪಿಷ್ಠರು. ಅಗ್ನಿಹೋತ್ರವನ್ನು ಮಾಡದಂಥವರು, ಅನಗ್ನಿಹಿ ಅನಧೀಯಾನ, ಅಗ್ನಿಹೋತ್ರ ಉಪಾಸನೆ ಇತ್ಯಾದಿ ಅಗ್ನಿಯಲ್ಲಿ ತನ್ನ ಕಾರ್ಯಗಳನ್ನು ಮಾಡದೇ ಇದ್ದವನು, ಓದದೇ ಇದ್ದವನು, ಮತ್ತೆ ಯಾವಾಗಲೂ ಯಾರು ಏನು ದಾನ ಕೊಟ್ಟರು ಅದನ್ನು ಸ್ವೀಕಾರ ಮಾಡುವುದರಲ್ಲಿ ಆಸಕ್ತಿ ಇದ್ದವನು. ಯತ್ರ ಕುತ್ರತು ಭುಂಜಾನಃ, ಎಲ್ಲಿ ಬೇಕೆಂದರಲ್ಲಿ ಭೋಜನ ಮಾಡುವವನು. ಇಂಥವರೆಲ್ಲರನ್ನೂ ಕೂಡ ನೀಚರು ಅಂತ ವರ್ಣನೆ ಮಾಡ್ತಾರೆ. ತಂ ವಿದ್ಯಾತ್ ಬ್ರಹ್ಮದೂಷಕಂ, ಅಂಥವನನ್ನು ನೀಚ ಬ್ರಾಹ್ಮಣ ಅಂತ ಶಾಸ್ತ್ರ ಕೂಡ ವರ್ಣಿಸಿದೆ. ಜಾತಾಶೌಚ ಮೃತಾಶೌಚ ಇತ್ಯಾದಿಗಳನ್ನು ಪರಿಗಣನೆ ಮಾಡದೆ, ಎಲ್ಲಿಯಾದರೂ ಜಾತಾಶೌಚ ಮೃತಾಶೌಚ ಇದ್ದರೂ ಕೂಡ ಅಂಥ ಕಡೆಯೆಲ್ಲ ಹೋಗಿ ಭೋಜನ ಮಾಡುವವನು ಯಾರಿದ್ದಾನೆ, ಅಂಥ ಅನ್ನವನ್ನು ಉಂಡು ತನ್ನ ಶರೀರವನ್ನು ಬೆಳೆಸ್ಕೊಂಡವನು ಯಾರಿದ್ದಾನೆ, ಶೂದ್ರ ಅನ್ನವನ್ನು ಭೋಜನ ಮಾಡುವವನು ಯಾರಿದ್ದಾನೆ, ಹೊಟ್ಟೆ ಕಿಚ್ಚಿನ ಸ್ವಭಾವದವನು ಯಾರಿದ್ದಾನೆ, ಅಂಥವನು ನೀಚ, ಅವನನ್ನು ನಿಂದೆ ಬ್ರಾಹ್ಮಣ ಅಂತ ವರ್ಣನೆ ಮಾಡಬೇಕು. ಶೂದ್ರಾನ್ನ ರಸಪುಷ್ಟಾಂಗ ಅಪಿ ಅಧೀಯಾನ ಹಿ ನಿತ್ಯಶಃ ಜಪತೋ ಜುಹ್ವತಶ್ಚಾಪಿ ಗತಿರೂರ್ಧ್ವ ನ ವಿದ್ಯತೆ. ಅವನು ಜಪಶೀಲನಾಗಿರ್ಬಹುದು, ಯಜ್ಞಾಗಾದಿಗಳನ್ನು ಮಾಡ್ತಿರ್ಬಹುದು, ಆದರೂ ಅವನಿಗೆ ಸದ್ಗತಿ ಅನ್ನೋದು ಆಗೋದಿಲ್ಲ. ಆಹಿತಾಗ್ನಿಶ್ಚ ಯೋ ವಿಪ್ರಹ, ಅಗ್ನಿಹೋತ್ರವನ್ನು ನಡೆಸ್ತಾ ಇರಬಹುದು, ಆದರೆ ಅಸಂಸ್ಕೃತರಾದಂಥವರ ಆಚಾರಹೀನರಾದವರ ಅನ್ನವನ್ನು ಯಾರು ಸ್ವೀಕಾರ ಮಾಡ್ತಾನೆ, ಪಂಚತಸ್ಯ ಪ್ರಣಶ್ಯಂತಿ, ಅವನಿಗೆ ಸಂಬಂಧಪಟ್ಟಂಥ 5 ವಸ್ತುಗಳು ನಷ್ಟ ಆಗ್ತವೆ. ಅನೇಕ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿರ್ಬೋದು, ನಿತ್ಯ ಅಗ್ನಿಹೋತ್ರ ಇತ್ಯಾದಿಗಳನ್ನು ಮಾಡ್ತಿರ್ಬಹುದು, ಆದರೆ ಅಸಂಸ್ಕೃತರಾದವರ, ಸಂಸ್ಕಾರರಹಿತರಾದವರ ಶೂದ್ರಾದಿಗಳ ಅನ್ನವನ್ನು ಭೋಜನ ಮಾಡಿದರೆ ಅವನ 5 ಸಂಗತಿಗಳು, ಅವನ ಆತ್ಮಜ್ಞಾನ, ಆತ್ಮ ಬ್ರಹ್ಮ ತ್ರಯೋಗ್ನಯ, 3 ಅಗ್ನಿಗಳು, ಬಾರ್ಹಪತ್ಯಾಗ್ನಿ, ದಕ್ಷಿಣಾಗ್ನಿ, ಆಹವನಿಯಾಗ್ನಿ ಅನ್ನುವಂಥ 3 ಅಗ್ನಿಗಳು, ಆತ್ಮ ಅಂದರೆ ಅವನ ಆತ್ಮಜ್ಞಾನ ಮತ್ತು ವೇದಾಧ್ಯಯನದ, ಬ್ರಹ್ಮ ಅಂದರೆ ವೇದ, ಅದರ ಫಲ, ಇವೆಲ್ಲವೂ ಕೂಡ ನಷ್ಟ ಆಗಿ ಹೋಗ್ತವೆ ಅಂತ ಅದರ ತಾತ್ಪರ್ಯ. ಶೂದ್ರ ಪ್ರೇಷಣ ಕರ್ತುಶ್ಚ, ಇದು ಮುಂದಿನ ಶ್ಲೋಕ. ಯಾರು ಶೂದ್ರರ ಸೇವೆಯನ್ನು ಮಾಡ್ತಾ ಇರ್ತಾನೆ ಅಂಥವನಿಗೂ ಕೂಡ ಶಿಕ್ಷೆ ಏನು ಕೊಡಬೇಕು? ಭೂಮಾವನ್ನಂ ಪ್ರದಾತವ್ಯಂ, ನೆಲದ ಮೇಲೆ ಅವನಿಗೆ ಅನ್ನ ಬಡಿಸ್ಬೇಕು. ಯಾಕಂದ್ರೆ ಶ್ವಶೃಗಾಲ ಸಮೋಹಿ ಸಹ, ಅವನು ನಾಯಿ ನರಿಗಳಿಗೆ ಸಮಾನ.
ಶೂದ್ರ ಸೇವೆ ಮಾಡುವುದು ಅಂದರೆ ಅನೇಕ ಬಾರಿ ನೌಕರಿಗಳು ಮಾಡುವುದನ್ನು ಕೂಡ, ಜಾಬ್ ಮಾಡುವುದನ್ನು ಕೂಡ ಇದೇ ವರ್ಗದಲ್ಲಿ ಸೇರಿಸ್ತಾರೆ. ಸ್ವವೃತ್ತಿರ್ ನೀಚ ಸೇವನಂ ಅಂತ ಶಾಸ್ತ್ರದಲ್ಲಿ ಕಂಡು ಬರ್ತದೆ. ನೀಚರ ಸೇವೆಯನ್ನು ಮಾಡುವುದೇನಿದೆ ಅದು ನಾಯಿಯ ಬಾಳು. ಪ್ರೇತಭೂತಂ ತು ಯಃ ಶೂದ್ರಂ ಬ್ರಾಹ್ಮಣೋ ಜ್ಞಾನ ದುರ್ಬಲ ಅನುಗಚ್ಚೇ ನಿಯಮಾನಂ ತ್ರಿರಾತ್ರಿ ಅಶುಚಿರ್ಭವೇತ್. ಒಬ್ಬ ಅಜ್ಞಾನಿಯಾದಂಥ ಮೂರ್ಖನಾದಂಥ ಬ್ರಾಹ್ಮಣ ಒಬ್ಬ ಶೂದ್ರನಾದವನು ಮರಣ ಹೊಂದಿದಾಗ ಸ್ಮಶಾನಕ್ಕೆ ಆತನನ್ನು ಒಯ್ಯುವಾಗ ಅನುಸರಿಸಿ ಹೋದರೆ 3 ರಾತ್ರಿಗಳ ಅಶೌಚವನ್ನು ಮಾಡಬೇಕು. ಇದ್ರ ಬಗ್ಗೆ ಹೆಚ್ಚಿನ ವಿವರಣೆಯನ್ನು ಕೊಡ್ಲಿಕ್ಕೆ ನನಗೆ ಸಾಧ್ಯ ಆಗೋದಿಲ್ಲ. ಅನೇಕ ಬಾರಿ ಅತ್ಯಂತ ಆಪ್ತರಾದವರು ಮತ್ತು ಸಂಸ್ಕಾರವಂತರಾದವರು, ಸಜ್ಜನರಾದಂಥ ವ್ಯಕ್ತಿಗಳ ಅಂತ್ಯ ಸಂಸ್ಕಾರಕ್ಕೆ ಎಲ್ಲರೂ ಹೋಗುವಂಥ ಪ್ರಸಂಗ ಬಂದೇ ಬರ್ತಿರ್ತದೆ. ಆದ್ದರಿಂದ ಇದನ್ನು ಈ ಥರ ಯಾಕೆ ಹೇಳಿದ್ದಾರೆ ಅಂತನ್ನೋದನ್ನು ನಾವು ನಿರ್ಧರಿಸುವುದು ಕಷ್ಟ. ಅಯೋಗ್ಯರಾದವರ ಅಂತ್ಯ ಸಂಸ್ಕಾರಕ್ಕೆ ಹೋಗಬಾರದು ಅಂತ ತಾತ್ಪರ್ಯ ಏನಾದರೂ ಗ್ರಹಿಸ್ಬೋದಷ್ಟೆ. ಹಾಗೇನಾದರೂ ಹೋದರೆ, ಅಂತ್ಯ ಸಂಸ್ಕಾರಕ್ಕೆ ಹೋದರೆ 3 ದಿನಗಳ ಕಾಲ ಅಶೌಚವನ್ನು ಪಾಲಿಸಬೇಕು ಅಂತ ಅದರ ತಾತ್ಪರ್ಯ ಆಗ್ತದೆ. ಅನಾಥಂ ಬ್ರಾಹ್ಮಣಂ ಪ್ರೇತಂ ಯೇ ವಹಂತಿ ದ್ವಿಜೋತ್ತಮಾಃ. ಕೆಲವು ಬಾರಿ ಅನಾಥರಾದಂಥವರನ್ನ, ಬ್ರಾಹ್ಮಣರನ್ನ, ಸತ್ತವರನ್ನು ಗಮನಿಸಿ ಅವರ ಅಂತ್ಯಕ್ರಿಯೆ ಇತ್ಯಾದಿಗಳನ್ನು ಮಾಡಿದರೆ, ಸ್ಮಶಾನಕ್ಕೆ ಅವರ ಶವವನ್ನು ತಗೊಂಡು ಹೋದರೆ ಅದು ಪದೇ ಪದೇ ಅಶ್ವಮೇಧಸ್ಯ ಫಲಂ ಪ್ರಾಪ್ನುವಂತೆ. ಒಂದೊಂದು ಹೆಜ್ಜೆಗೂ ಅಶ್ವಮೇಧಯಾಗದ ಫಲ ಅದರಿಂದ ಸಿಗುತ್ತದೆ. ಅಂಥ ಮಹತ್ವ ಇದೆ ಅದಕ್ಕೆ. ನತೇಷಾಂ ಅಶುಭಂ ಕಿಂಚಿತ್ ಪಾಪಂ ವಾ ಶುಭಕರ್ಮಣಾಂ. ಅಂಥವರಿಗೆ, ಹಾಗೆ ಶವಯಾತ್ರೆಯನ್ನು ಮಾಡಿದವರಿಗೆ ಯಾವುದೇ ರೀತಿಯಾದ ಪಾಪ ಅಂಟಿಕೊಳ್ಳೋದಿಲ್ಲ. ಜಲ ಅವಗಾಹನಾದೇವ ಸದ್ಯ ಶೌಚಂ ವಿಧೀಯತೆ. ಆ ಸ್ಮಶಾನಕ್ಕೆ ಹೋಗಿ ಬಂದ ನಂತರ ನೀರಿನಲ್ಲಿ ಸ್ನಾನ ಮಾಡಿಬಿಟ್ರೆ ಅವನಿಗೆ ಶುದ್ಧಿ ಆಗ್ತದೆ. ಸಾಧಕನಾದವನು, ವಿಶಿಷ್ಟವಾದ ರೀತಿಯಾದಂಥ ಸಾಧನೆಯನ್ನು ಬಯಸುವವನು ಹಾಲು, ನೀರು, ಮೊಸರು ಇತ್ಯಾದಿ ಯಾವುದನ್ನು ಕೂಡ, ಹಾಲು, ಮೊಸರು ಇತ್ಯಾದಿ ಯಾವುದನ್ನು ಸ್ವೀಕಾರ ಮಾಡಬಾರದು. ಅದೆಲ್ಲವೂ ಶೂದ್ರನಿಂದ ದತ್ತವಾದಂಥ ಆಹಾರವೇ. ಅದನ್ನು ಪರಿತ್ಯಾಗ ಮಾಡಬೇಕು ಅಂತ ಅದರ ಅರ್ಥ. ಒಬ್ಬ ಬ್ರಾಹ್ಮಣ ಹಸಿದಿದ್ದಾಗ ಅವನ ಭೋಜನಕ್ಕೆ ಯಾರಾದರೂ ವಿಘ್ನ ತಂದು ಒಡ್ಡಿದರೆ ಅದೊಂದು ಮಹಾಪಾಪ. ಅದಕ್ಕೆ ಸಮಾನವಾದಂಥ ಪಾಪವೇ ಈ ಜಗತ್ತಿನಲ್ಲಿ ಎಲ್ಲೂ ಇಲ್ಲ. ಶೀಲ ಸದಾಚಾರ ಒಂದು ವೇಳೆ ಬ್ರಾಹ್ಮಣನಲ್ಲಿ ಇಲ್ಲದೆ ಹೋದರೆ, ಅವನು ಷಡಂಗಯುಕ್ತವಾದಂಥ ವೇದವನ್ನು ಅಧ್ಯಯನ ಮಾಡಿದ್ರೂ ಅವನಿಗೆ ಅದರಿಂದ ಯಾವುದೇ ಫಲ ಇಲ್ಲ. ಗ್ರಹಣ ಸಂದರ್ಭದಲ್ಲಿ ವಿಷುವ ಯೋಗ ಮತ್ತು ಉತ್ತರಾಯಣ, ದಕ್ಷಿಣಾಯಣ, ಪೂರ್ವ ಪುಣ್ಯಕಾಲಗಳಲ್ಲಿ ಮಘಾ ನಕ್ಷತ್ರದಿಂದ ಕೂಡಿದ ದಿವಸದಲ್ಲಿ ಮತ್ತು ಗಂಡು ಮಗು ಹುಟ್ಟಿತು ಅಂತ ಸುದ್ದಿ ಕೇಳಿದಾಗ, ಮಗು ಅಂದರೆ ಗಂಡು ಮಗುವೇ ಆಗಬೇಕಾಗಿಲ್ಲ, ಅವನು ಒಟ್ಟು ಪುತ್ರ ಜನನ, ಇಂಥ ಎಲ್ಲ ಸಂದರ್ಭಗಳಲ್ಲಿ ದಾನ ಮಾಡಿದರೆ ಅವೆಲ್ಲವೂ ಕೂಡ ಮಹಾ ಫಲವನ್ನು ಕೊಡುವಂಥವು. ಅಷ್ಟು ಮಹತ್ವ ಇದೆ ಅದಕ್ಕೆ. ವೈಶಾಖ ಮಾಸ್ಯಸ್ಯ ತೃತೀಯ ನವದ್ಯಾಸವು
ಕಾರ್ತಿಕ ಶುಕ್ಲ ಪಕ್ಷ ಮುಂದೆ ಮತ್ತೊಂದು ಶ್ರಾದ್ದದ ವಿಧಾನವನ್ನು ಹೇಳ್ತಾರೆ. ವೈಶಾಖ ಮಾಸದ ಶುಕ್ಲ ಪಕ್ಷದ ತದಿಗೆ ಅರ್ಥಾತ್ ಅಕ್ಷಯ ತೃತೀಯ, ಕಾರ್ತಿಕ ಮಾಸದ ಶುಕ್ಲ ತದಿಗೆ, ಮತ್ತೆ ಭಾದ್ರಪದ ಮಾಸದ ಕೃಷ್ಣ ತ್ರಯೋದಶಿ, ಮಾಘ ಮಾಸದ ಅಮಾವಾಸ್ಯೆ, ಸೂರ್ಯಚಂದ್ರದ ಗ್ರಹಣ ದಿನಗಳು, ಉತ್ತರಾಯಣ ಮತ್ತು ದಕ್ಷಿಣಾಯಣ ಪುಣ್ಯಕಾಲ ಇವೆಲ್ಲವೂ ಕೂಡ ಶ್ರಾದ್ದ ಮಾಡಲಿಕ್ಕೆ ಮಹಾಶ್ರೇಷ್ಠ ಕಾಲ ಅಂತ ಕರೆಸ್ಕೊಂಡಿವೆ. ಪೂರ್ಣ ಶ್ರಾದ್ದ ಮಾಡಲಿಕ್ಕಾಗದೆ ಹೋದರೂ ಎಳ್ಳು ನೀರಿನ ಮೂಲಕ ಪಿತೃಗಳಿಗೆ ತರ್ಪಣ ಕೊಟ್ಟರು ಅದರಿಂದ ಮಹಾಫಲ ಇದೆ. 1000 ವರ್ಷ ಶ್ರಾದ್ದ ಮಾಡಿದಂತಹ ಫಲ ಇದೆ. ಇವೆಲ್ಲ ನಾವು ಕಾಲಶ್ರಾದ್ದ ಏನು ಮಾಡ್ತೀವಿ, ವಾರ್ಷಿಕ ಶ್ರಾದ್ದ, ಅದಕ್ಕೆ ಪರ್ಯಾಯ ಅಲ್ಲ, ಅದನ್ನು ಮಾಡಲೇಬೇಕು. ಅದಲ್ಲದೆ ಈ ಥರ ಮಾಡುವುದಕ್ಕೆ ಒಂದು ಮಹಾಫಲ ಇದೆ ಅಂತ ಅದರ ತಾತ್ಪರ್ಯ. ಒಂದೇ ಪಂಕ್ತಿಯಲ್ಲಿ ಕುತ್ಕೊಂಡಂಥವರಿಗೆ ಏನಾದರೂ ಪಂಕ್ತಿ ಭೇದ ಮಾಡಿದರೆ, ಯಾವುದಾದ್ರೂ ಅಜ್ಞಾನದಿಂದ ಮತ್ತೇನಾದರೂ ಕಾರಣದಿಂದ, ಅದು ಬ್ರಹ್ಮಹತ್ಯೆಗೆ ಸಮಾನವಾದಂಥ ಪಾಪ ಅಂತ ಕರೆಸ್ಕೋತದೆ. ಬೇಕಾದಷ್ಟು ಧನ ಧಾನ್ಯ ಮೊದಲಾದ ಸಂಪತ್ತಿದ್ದಾಗ ಐಹಿಕ ಲೋಕದಲ್ಲಿ ನಾವು ಸುಖದಲ್ಲೇ ಲೋಲುಪರಾಗಿ ಬದುಕಿದರೆ ಅದರಿಂದ ಪರಲೋಕದ ಶಾಂತಿ, ಶಾಶ್ವತವಾದ ಶಾಂತಿ ಅಂತನ್ನೋದು ನಮಗೆ ದುರ್ಲಭ ಆಗ್ತದೆ. ವಿಷಯಾಸಕ್ತರಾಗಿ ತಪಸ್ಸನ್ನು ಕಡೆಗಣಿಸಿದರೆ, ಮಹಾ ದುರ್ಗತಿ ಇದೆ. ಆದರೆ ಅದರ ಬದಲು ವಿಷಯಾಸಕ್ತಿಯಿಂದ ವಿಮುಖರಾಗಿ ತಪಸ್ಸಿನಲ್ಲಿ ಮಗ್ನರಾಗಿದ್ದರೆ, ಪ್ರಾಣಿಗಳ ಹಿತದಲ್ಲಿ ಯಾವತ್ತೂ ಕೂಡ ಆಸಕ್ತರಾಗಿದ್ದರೆ ಅವರಿಗೆ ಮಹಾಫಲ ಅವಸಾನಾನಂತರದಲ್ಲಿ ಕಾದಿದೆ. ಯಾರು ವಿದ್ಯಾಭ್ಯಾಸ ಮಾಡಿಲ್ವೋ, ತಪಸ್ಸು ಮಾಡೋದಿಲ್ವೋ, ದಾನ ಇತ್ಯಾದಿಗಳಿಲ್ವೋ, ಶಾಸ್ತ್ರಾನುಸಾರವಾದಂಥ ಯಾವುದೇ ರೀತಿಯ ಧರ್ಮವನ್ನು ಮಾಡೋದಿಲ್ವೋ ಅವರಿಗೆ ಇಹಲೋಕದಲ್ಲೂ ಸುಖ ಇಲ್ಲ, ಪರಲೋಕದಲ್ಲೂ ಕೂಡ ಯಾವುದೇ ರೀತಿಯಾದಂಥ ಸುಖವೂ ಕೂಡ ಸಿಗೋದಿಲ್ಲ ಅಂತ ತಿಳ್ಕೊಳ್ಬೇಕು. ಮುಂದೆ ಯುಧಿಷ್ಠಿರ ಕೃಷ್ಣನನ್ನು ಕೇಳ್ತಾನೆ, ಸಮಸ್ತ ಧರ್ಮಗಳ ಸಾರವನ್ನು, ಧರ್ಮಸಾರ ಸಮುಚ್ಚಯಂ, ಅದನ್ನೆಲ್ಲ ನಿನ್ನ ಮೂಲಕ ಶ್ರವಣ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟಿದ್ದೇನೆ, ಅದನ್ನು ಹೇಳು. ಕೃಷ್ಣ ಹೇಳ್ತಾನೆ, ಧರ್ಮಸಾರಂ ಮಹಾಪ್ರಾಜ್ಞ ಮನುನಾ ಪ್ರೋಕ್ತಮಾದಿತಃ. ಹಿಂದೆ ಮನು ಹೇಳಿದಂತಹ ಧರ್ಮದ ಸಾರವನ್ನು ಹೇಳ್ತಾನೆ, ಕೇಳು. ಅಗ್ನಿಯಲ್ಲಿ ಔಪಾಸನೆ ಇತ್ಯಾದಿ ಮಾಡುವಂಥ ಬ್ರಾಹ್ಮಣ, ಕಪಿಲ, ಧೇನು, ಮತ್ತೆ ಸತ್ರಯಜ್ಞ ಮಾಡುವಂಥವನು, ದೀರ್ಘಕಾಲದ ಯಜ್ಞಕ್ಕೆ ಸತ್ರಯಜ್ಞ ಅಂತ ಈಗ ವರ್ಣಿಸ್ತಾರೆ, ಅಂಥ ಯಜ್ಞವನ್ನು ಮಾಡುವಂಥವನು. ರಾಜರು, ಸನ್ಯಾಸಿಗಳು, ಸಾಗರ ಇವೆಲ್ಲ ದರ್ಶನ ಮಾತ್ರದಿಂದ ಮನುಷ್ಯನನ್ನು ಪವಿತ್ರರನ್ನಾಗಿ ಮಾಡ್ತವೆ. ಆದ್ದರಿಂದ ಅವುಗಳನ್ನ ಯಾವತ್ತೂ ಕೂಡ ಮಾಡ್ತಿರ್ಬೇಕು. ದೀರ್ಘಕಾಲದ ಯಜ್ಞವನ್ನು ಮಾಡುವ ವ್ಯಕ್ತಿ ಮಾತ್ರ ಅಂತಲ್ಲ, ಒಟ್ಟು ಯಾವತ್ತೂ ಯಜ್ಞದಲ್ಲೇ ಆಸಕ್ತನಾದವನು, ಜ್ಞಾನ ಯಜ್ಞ ಮತ್ತು ದ್ರವ್ಯ ಯಜ್ಞದಲ್ಲಿ ಯಾರು ಆಸಕ್ತನಾಗಿರ್ತಾನೆ ಅಂಥವನು ದರ್ಶನ ಅಂತನ್ನೋದು ಮಹಾಫಲ ಅಂತ ಅದರ ಅರ್ಥ. ಗೋವು, ವಸ್ತ್ರ, ಹಾಸಿಗೆ, ಸ್ತ್ರೀಯರು ಇವುಗಳನ್ನು ಅನೇಕ ಜನರಿಗೆ ದಾನ ಮಾಡಬಾರ್ದು. ಹಾಗೇನಾದ್ರು ದಾನ ಮಾಡಿದರೆ ಅದರಿಂದ ಸಿಗಬೇಕಾದಂಥ ಫಲ ಸಿಗೋದಿಲ್ಲ, ಯುಕ್ತವಾದಂಥ ಫಲ ಸಿಗೋದಿಲ್ಲ. ಸ್ತ್ರೀಯರನ್ನ, ಒಂದು ಕನ್ಯೆಯನ್ನ ಅನೇಕ ಜನರಿಗಂತೂ ಯಾರೂ ದಾನ ಮಾಡೋದಿಲ್ಲ, ಸಾಮಾನ್ಯವಾಗಿ ನಮಗೆಲ್ಲ ಗೊತ್ತಿದ್ದೇ ಇದೆ. ವಸ್ತ್ರ ಮತ್ತು ಹಾಸಿಗೆಯನ್ನು ಕೂಡ ದಾನ ಮಾಡೋದಿಲ್ಲ. ಒಬ್ಬರು ಉಪಯೋಗಿಸಿದ್ದನ್ನು ಮತ್ತೊಬ್ಬರು ಉಪಯೋಗಿಸ್ಲಿಕ್ಕೆ ಶಾಸ್ತ್ರದಲ್ಲಿ ನಿಷೇಧವೇ ಇದೆ. ಗೋವನ್ನ ಒಬ್ಬರಿಗೆ ದಾನ ಮಾಡಿದ ಬಳಿಕ ಅವರು ಮತ್ತೊಬ್ಬರಿಗೆ ದಾನ ಮಾಡಿದರೆ, ಅವರು ಮತ್ತೊಬ್ಬರಿಗೆ ದಾನ ಮಾಡಿದರೆ ಅದರಲ್ಲೇನು ದೋಷ ಇರ್ಲಿಕ್ಕಿಲ್ಲ ಪ್ರಾಯ. ಅದನ್ನ ಈ ಶ್ಲೋಕ ನಿಷೇಧ ಮಾಡ್ತಾ ಇಲ್ಲ ಅಂತ ಕಾಣಿಸ್ತದೆ. ಆದ್ರೆ ಹಾಗಾದ್ರೆ ಗೋವನ್ನು ಅನೇಕ ಜನರಿಗೆ ದಾನ ಮಾಡುವುದು ಒಂದು ಏನರ್ಥ? ಒಂದು ಗೋವನ್ನು ಒಬ್ಬನಿಗೆ ಕೊಟ್ಟು ಆ ಬಳಿಕ ಆ ಗೋವನ್ನು ಅವನಿಂದ ಮರಳಿ ತೆಗೆದುಕೊಂಡು ಮತ್ತೊಂದು ಬಾರಿ ದಾನ ಮಾಡುವುದು ಅಂತ ಅರ್ಥನೋ ಹೇಗೆ? ಅದು ಸ್ಪಷ್ಟ ಆಗೋದಿಲ್ಲ.
ಉಳಿದ ಸಂಗತಿಗಳು ಸ್ಪಷ್ಟ ಆಗ್ತವೆ. ಇದೊಂದು ಸಂಗತಿ ಮಾತ್ರ ಅಷ್ಟು ಸ್ಪಷ್ಟ ಆಗೋದಿಲ್ಲ. ನೀಚರು ಕಳ್ಳರು ಏನು ಸಂಪತ್ತನ್ನು ಹೊಂದಿರ್ತಾರೆ ಅದನ್ನ ರಾಜರಾದವರು ರಾಜಾಜ್ಞೆಯ ಮೂಲಕವಾಗಿ ತೆಗೆದುಕೊಂಡು ಬಂದು ಅದನ್ನ ಜ್ಞಾನಿಗಳಾದವರಿಗಾಗಿ ಬ್ರಾಹ್ಮಣರಿಗಾದವರಿಗಾಗಿ ದಾನ ರೂಪದಲ್ಲಿ ಕೊಡಬೇಕು. ಅದರಿಂದ ಮಹಾಫಲ ಇದೆ. ರಾಜಸೂಯ ಯಾಗಕ್ಕಿಂತ ಅದರಿಂದ ಶ್ರೇಷ್ಠವಾದ ಫಲ ಇದೆ ಅಂತ ವರ್ಣನೆ ಮಾಡ್ತಾರೆ. ಯಾವುದಾದ್ರೂ ಪ್ರಸಂಗದಲ್ಲಿ ಗೋವಿಗೆ ಆಹಾರವನ್ನು ಕೊಡುವ ಸಂದರ್ಭದಲ್ಲಿ ಮತ್ತು ಬ್ರಾಹ್ಮಣನಿಗೆ ಏನಾದರೂ ದಾನವನ್ನು ಕೊಡುವಂತಹ ಪ್ರಸಂಗದಲ್ಲಿ ಮಾತದಾತು ಕೊಡಬೇಡಿ ಅಂತ ಅದಕ್ಕೆ ನಿಷೇಧವನ್ನು ಯಾರು ಮಾಡ್ತಾರಲ್ಲ, ಅದಕ್ಕೆ ಯಾರು ವಿಘ್ನ ತಂದು ಒಡ್ತಾರಲ್ಲ, ಅವರು 100 ಬಾರಿ ಪಶು ಪಕ್ಷಿಗಳ ಯೋನಿಯಲ್ಲಿ ಜನ್ಮ ತಾಳಿ ಮುಂದೆ ಚಾಂಡಾಲನಾಗಿ ಹುಟ್ಟುತ್ತಾನೆ. ದೇವಾಲಯದ ದೇವರ, ದರಿದ್ರರ, ಗುರುವಿನ, ಜ್ಞಾನಿಗಳಾದವರ ಸ್ವತ್ತನ್ನು ಕದ್ದರೆ ಅದು ದೊಡ್ಡ ದೊಡ್ಡ ದೇವತೆಗಳೇ ಅಂಥ ಕಾರ್ಯವನ್ನು ಒಂದು ವೇಳೆ ಮಾಡಿದರು, ಬ್ರಹ್ಮಸ್ವವನ್ನು ಅಪಹಾರ ಮಾಡಿದಂಥ ಕಾರ್ಯವನ್ನು ಅವರು ಸಾಮಾನ್ಯ ದೇವತೆಗಳು ಇಂಥದನ್ನೆಲ್ಲ ಮಾಡೋದಿಲ್ಲ. ಆದರೆ ಸ್ವರ್ಗಸ್ಥಾನಪಿ ಪಾತಯೇ, ಅದು ಎಂಥ ದೊಡ್ಡವರಿಗೂ ಅದೊಂದು ಘಾತಕ ಅಂತ ಇಷ್ಟೇ ಅದರ ತಾತ್ಪರ್ಯ. ಧರ್ಮಂ ಜಿಜ್ಞಾಸಮಾನಾನಾಂ ಪ್ರಮಾಣಂ ಪರಮಂ ಶ್ರುತಿ. ಧರ್ಮ ಜಿಜ್ಞಾಸೆ ಮಾಡ್ಲಿಕ್ಕೆ ಹೊರಟಾಗ ಧರ್ಮಕ್ಕೆ ಏನು ಆಧಾರ ಪ್ರಶ್ನೆ ಬಂದರೆ ವೇದವೇ ಪರಮ ಆಧಾರ. ಮುಂದೆ ಆ ವೇದಾನುಸಾರಿಯಾದಂಥ ಪೌರುಷೇಯ ಗ್ರಂಥಗಳು ಅಂದರೆ ಸ್ಮೃತಿಗಳೇನಿವೆ ಅವು ಎರಡನೇ ಆಧಾರ. ತೃತೀಯಂ ಲೋಕಸಂಗ್ರಹ. ಲೋಕಸಂಗ್ರಹ ಅಂದರೆ ಲೋಕದ ಆಚಾರ, ಜ್ಞಾನಿಗಳಾದವರು ಈ ಜಗತ್ತಿನಲ್ಲಿ ಹೇಗೆ ನಡ್ಕೋತಾರೆ ಅಂತ ಅನ್ನೋದನ್ನು ಗಮನಿಸಿದರೆ ಅದು ಮೂರನೇ ಆಧಾರ. ಆ ಸಮುದ್ರಾಚ್ಯಯತ್ ಪೂರ್ವಾತ್ ಆ ಸಮುದ್ರಾಚ್ಯ ಪಶ್ಚಿಮಾತ್ ಹಿಮಾದ್ರಿ ವಿಂಧ್ಯಯೋರ್ ಮಧ್ಯಂ ಆರ್ಯಾವರ್ತಂ ಪ್ರತ್ಯಕ್ಷತೆ. ಈ ಆರ್ಯಾವರ್ತ ಅಂತ ನಾವು ಕೇಳ್ತೇವೆ. ಆರ್ಯಾವರ್ತ ಅಂದ್ರೆ ಏನದು? ಪೂರ್ವ ಸಮುದ್ರದಿಂದ ಪಶ್ಚಿಮ ಸಮುದ್ರದವರೆಗೆ ಅಲ್ಲಿ ಮಧ್ಯೆ ಇರುವ ಜಾಗ. ಹಿಮಾಲಯದಿಂದ ವಿಂಧ್ಯ ಪರ್ವತದವರೆಗೆ ಇರುವಂಥ ಜಾಗವನ್ನೆಲ್ಲ ಆರ್ಯಾವರ್ತ ಅಂತ ವರ್ಣನೆ ಮಾಡ್ತಾರೆ. ಮುಂದೆ ಸರಸ್ವತಿ ಮತ್ತು ದೃಷದ್ವತಿ ನದಿಗಳ ನಡುವೆ ಇರುವಂತಹ ದೇವತೆಗಳು ನಿರ್ಮಿಸಿರುವಂತಹ ಈ ದೇಶವನ್ನು ಬ್ರಹ್ಮಾವರ್ತ ಅಂತಲೂ ಕೂಡ ಕರೀತಾರೆ. ಇಲ್ಲಿ ಈ ವಿಂಧ್ಯ ಪರ್ವತ ಅಂತ ಈಗ ಹೇಳಿದಾಗ ಸಾಮಾನ್ಯವಾಗಿ ವಿಂಧ್ಯ ಪರ್ವತ ಅಂದರೆ ಭಾರತದ ಮಧ್ಯಭಾಗದಲ್ಲಿರುವಂತಹ ಪರ್ವತ ಶ್ರೇಣಿ. ಹಾಗಾದರೆ ಹಿಮಾಲಯ ಮತ್ತು ವಿಂಧ್ಯ ಪರ್ವತಗಳ ನಡುವಿನ ಭಾಗ ಅಂದರೆ ಉತ್ತರ ಪ್ರದೇಶ. ಉತ್ತರ ಭಾರತ ಮಾತ್ರ ಆರ್ಯಾವರ್ತ ಅಂತ ಹೇಳಿದಾಗ್ತದೆ. ದಕ್ಷಿಣ ಭಾರತವನ್ನು ಆರ್ಯಾವರ್ತ ಅಂತ ಪರಿಗಣಿಸಿದಂತೆ ಕಾಣಿಸೋದಿಲ್ಲ. ಆದ್ದರಿಂದ ಇವುಗಳ ಅರ್ಥ ಏನು ಅಂತ ಅನ್ನೋದನ್ನು ನಮ್ಮಂಥವ್ರು ತೀರ್ಮಾನಿಸೋದು ಕಷ್ಟ. ದಕ್ಷಿಣ ಭಾರತ ಅಂತ ಅನ್ನೋದು ಪುಣ್ಯಭೂಮಿ ಅಲ್ಲವೋ ಹೇಗೆ ಅಂತ ಅನ್ನೋದನ್ನು ನಾವು ತೀರ್ಮಾನಿಸೋದು ಕಷ್ಟ. ಒಟ್ಟಾರೆ ಭರತ ವರ್ಷ, ಅದರಲ್ಲಿ ಭರತ ಖಂಡ, ಅದು ಅತ್ಯಂತ ಪವಿತ್ರವಾದದ್ದೇ. ದಕ್ಷಿಣ ಭಾರತವೇ ಆಗಲಿ ಉತ್ತರ ಭಾರತವೇ ಆಗಲಿ. ದಕ್ಷಿಣ ಭಾರತದಲ್ಲೂ ಕೂಡ ಆಚಾರ್ಯತ್ರಯರು ಜನಿಸಿದ್ದಾರೆ, ಅನೇಕ ಜನ ಭಕ್ತರು ಕೂಡ ಜನಿಸಿದ್ದಾರೆ. ಅದರಿಂದ ಅದು ಕೂಡ ಶ್ರೇಷ್ಠವಾದದ್ದು ಅಂತಲೇ ನಾವು ಪರಿಗಣಿಸಬೇಕು. ಅದು ಬಿಟ್ಟು ಬೇರೆ ಮಾರ್ಗ ಇಲ್ಲ. ಅನೇಕ ವರ್ಣಗಳಿಗೆ ಸಂಬಂಧಪಟ್ಟಂತೆ ಜನರು ಒಂದೊಂದು ದೇಶದಲ್ಲಿ ಒಂದೊಂದು ರೀತಿಯಾದಂತಹ ಆಚಾರಗಳನ್ನು ಅನುಸರಿಸಿಕೊಂಡಿರ್ತಾರೆ. ಅವೆಲ್ಲ ಸದಾಚಾರ ಅಂತ ಅವುಗಳನ್ನೇ ಕರೀತಾರೆ. ಒಂದೊಂದು ಕಡೆ ಒಂದೊಂದು ರೀತಿಯಾಗಿರ್ತದೆ. ಕುರುಕ್ಷೇತ್ರ, ಮತ್ಸ್ಯ ದೇಶ, ಶೂರಸೇನ ದೇಶ, ಪಾಂಚಾಲ ದೇಶ. ಮತ್ಸ್ಯ ದೇಶ ಅಂದರೆ ರಾಜಸ್ಥಾನ, ಕುರುಕ್ಷೇತ್ರ, ಪಾಂಚಾಲ ದೇಶ ಇವೆಲ್ಲ ಉತ್ತರ ಪ್ರದೇಶ ಮತ್ತು ಉತ್ತರಾಂಚಲ, ಇವೆಲ್ಲ ಪ್ರದೇಶಗಳು ಅಂತ ಕರೆಸ್ಕೊಂಡಿವೆ. ಅವುಗಳನ್ನೆಲ್ಲ ಶ್ರೇಷ್ಠ ಅಂತಲೇ ಪರಿಗಣಿಸಬೇಕು. ಬ್ರಹ್ಮರ್ಷಿಗಳು ಇಲ್ಲಿ ವಾಸ ಮಾಡಿಕೊಂಡಿರ್ತಂಥ ಜಾಗ ಇವೆಲ್ಲ ಬ್ರಹ್ಮಾವರ್ತದ ಸಮೀಪದಲ್ಲಿವೆ. ಏತದ್ದೇಶ ಪ್ರಸೂತಸ್ಯ ಸಕಾಶಾದ ಅಗ್ರಜನ್ಮನಃ ಸ್ವಂ ಸ್ವಂ ಚರಿತ್ರಂ ಗೃಹೀಯು ಪೃಥಿವ್ಯಾಂ ಸರ್ವಮಾನವಾಹ. ಈ ಪ್ರದೇಶದಲ್ಲಿ ಯಾರು ಹುಟ್ಟಿದ್ದಾರೆ ಅಂಥ ಬ್ರಾಹ್ಮಣರ ಬಳಿಗೆ
ಭೂಮಂಡಲದಲ್ಲಿರುವಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಬರಬೇಕು, ಮತ್ತು ತಮ್ಮ ತಮ್ಮ ಆಚಾರಗಳನ್ನು, ತತ್ವಜ್ಞಾನವನ್ನು ಪಡ್ಕೋಬೇಕು, ಆಚಾರವನ್ನು ತಿಳ್ಕೊಳ್ಬೇಕು, ತತ್ವಜ್ಞಾನವನ್ನು ಪಡ್ಕೋಬೇಕು ಅಂತ ಮಹತ್ವ ಈ ದೇಶದಲ್ಲಿ ಹುಟ್ಟಿದಂಥ ಬ್ರಾಹ್ಮಣನಿಗಿದೆ. ಕುರುಕ್ಷೇತ್ರದಿಂದ ಪೂರ್ವಕ್ಕೆ ಮತ್ತು ಪ್ರಯಾಗದಿಂದ ಪಶ್ಚಿಮಕ್ಕೆ ಇರುವಂಥ ಭಾಗವನ್ನು ಮಧ್ಯದೇಶ ಅಂತ ವರ್ಣಿಸ್ತಾರೆ. ಯಾವ ಪ್ರದೇಶದಲ್ಲಿ ಕೃಷ್ಣಸಾರ ಎಂಬ ಮೃಗ ಸ್ವಾಭಾವಿಕವಾಗಿ ಸಂಚಾರ ಮಾಡ್ತಿರ್ತದೋ ಅದು ಯೋಗ್ಯವಾದಂಥ ಪ್ರದೇಶ ಅಂತ ತಿಳ್ಕೊಳ್ಬೇಕು. ಅದನ್ನು ಹೊರತುಪಡಿಸಿ ಉಳಿದೆಲ್ಲವೂ ಕೂಡ ಮ್ಲೇಚ್ಛ ದೇಶ ಅಂತ ತಿಳ್ಕೊಳ್ಬೇಕು. ಈ ಎಲ್ಲ ಮಾತುಗಳಿಗೂ ಕೂಡ ಅದರದ್ದೇ ಆದ ಒಂದು ಇತಿಮಿತಿ ಇದೆ. ಒಂದು ವೇಳೆ ಯಾವುದಾದ್ರು ಪ್ರದೇಶದಲ್ಲಿ ಕೃಷ್ಣಸಾರ ಮೃಗ ಸ್ವಾಭಾವಿಕವಾಗಿ ಸಂಚಾರ ಮಾಡದೇ ಹೋದರೂ ಕೂಡ ಅಂಥ ಪ್ರದೇಶದಲ್ಲಿ ಜ್ಞಾನಿಗಳು ಎಲ್ಲಿರ್ತಾರೋ ಅಂಥ ಎಲ್ಲ ಪ್ರದೇಶಗಳನ್ನು ಕೂಡ ನಾವು ಅತ್ಯಂತ ಪವಿತ್ರವಾದಂಥ ಪ್ರದೇಶಗಳಂತಲೇ ಪರಿಗಣಿಸಲಿಕ್ಕೆ ಏನು ತೊಂದರೆ ಇಲ್ಲ. ಯದ್ಯದ್ಧರೇ ಸನ್ನಿಹಿತಂ ತತ್ತಚ್ಛುದ್ಧತರಂ ಮತಂ ಅಂತ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳ್ತಾರೆ. ಆದ್ದರಿಂದ ಭಗವಂತನ ಸನ್ನಿಧಾನಕ್ಕೆ ಪಾತ್ರವಾದದ್ದೆಲ್ಲವೂ ಅತ್ಯಂತ ಶುದ್ಧವೇ. ಇದು ಬಹಳ ಮುಖ್ಯವಾದದ್ದು. ಭಗವಂತನ ವಿಗ್ರಹಗಳು, ಜ್ಞಾನಿಗಳು ಪ್ರತಿಷ್ಠಾಪಿಸಿರುವಂಥ ದೇವಾಲಯಗಳು ಎಲ್ಲಿವೆ ಅವೆಲ್ಲವೂ ಶುದ್ಧವಾದದ್ದೇ. ಕೃಷ್ಣಸಾರ ಮೃಗ ಇತ್ಯಾದಿಗಳೆಲ್ಲ ಆಮೇಲಿನ ಆದ್ಯತೆಯನ್ನು ಪಡ್ಕೊಂಡಿವೆ ಅಷ್ಟೆ. ಏತದ್ ವಿಜ್ಞಾಯ ದೇಶಾಂಸ್ತು ಸಂಶಯೇಯು ದ್ವಿಜಾತಯ ಶೂದ್ರಸ್ತು ಯಸ್ಮಿನ್ ಕಸ್ಮಿನ್ ವಾ ನಿವಸೇತ್ ವೃತ್ತಿಕರ್ಷಿತಃ. ಭೂಮಂಡಲದಲ್ಲಿ ಇರುವಂಥ ಎಲ್ಲ ಪ್ರದೇಶಗಳನ್ನು ಗಮನಿಸಿ ಯಾವುದು ಶುದ್ಧವಾದದ್ದು, ಯಾವುದು ಅಶುದ್ಧವಾದದ್ದು, ನಾವು ಎಲ್ಲಿರಬೇಕು, ಎಲ್ಲಿ ಇರಬಾರ್ದು ಅನ್ನುವುದನ್ನೆಲ್ಲ ಗಮನಿಸಿ ಅಲ್ಲಿ ವಾಸ ಮಾಡಬೇಕು ಒಬ್ಬ ಸಾಧಕ. ಬೇರೆ ಕಡೆ ಹೋಗಬಾರ್ದು ಅಂತ ಅದು ತಾತ್ಪರ್ಯ. ಆದರೆ ಬ್ರಾಹ್ಮಣನಿಗೆ ಈ ಥರದ ಕಟ್ಟುನಿಟ್ಟಾದ ನಿಯಮಗಳಿವೆ. ಶೂದ್ರನಾದವನಿಗೆ ಈ ಥರದ ಕಟ್ಟುನಿಟ್ಟಾದ ನಿಯಮ ಇಲ್ಲ. ಅವನಿಗೆ ತನ್ನ ವೃತ್ತಿಯಲ್ಲಿ ಎಲ್ಲಿ ನಡೆಸಲಿಕ್ಕೆ ಅನುಕೂಲ ಇದೆ, ಎಲ್ಲಿ ತೊಂದರೆ ಇದೆ ಅದನ್ನೆಲ್ಲವನ್ನು ಗಮನಿಸಿ ತೊಂದರೆ ಇದ್ದ ಪ್ರದೇಶವನ್ನು ಬಿಟ್ಟು ಅನುಕೂಲಕರವಾದಂಥ ಪ್ರದೇಶಕ್ಕೆ ಅವನು ವಲಸೆ ಹೋಗ್ಬೋದು. ಭಾಗವತದ 11ನೇ ಸ್ಕಂದದ 21ನೇ ಅಧ್ಯಾಯ ಅಲ್ಲಿ ಶುದ್ಧವಾದದ್ದು ಯಾವುದು, ಅಶುದ್ಧವಾದದ್ದು ಯಾವುದು ಅಂತ ಅನ್ನೋದನ್ನೆಲ್ಲ ಕೃಷ್ಣ ಉದ್ಧವನಿಗೆ ತಿಳಿಸ್ತಾನೆ. ಭೇದೇನ ನಾಮರೂಪಾಣಿ ವಿಷಮಾಣೆ ಸಮೇಶ್ವಪಿ ಧಾತುಶುದ್ಧೇ ವಿಕಲ್ಪ್ಯಂತೆ ಏತೇಷಾಂ ಸ್ವಾರ್ಥಸಿದ್ಧಯೇ ಅನ್ನುವಂಥ ಒಂದು ಶ್ಲೋಕ. ಅದಕ್ಕೆ ಸಂಬಂಧಪಟ್ಟಂತೆ ಆಚಾರ್ಯ ಹೇಳುವಂಥ ಭಾಗವತ ತಾತ್ಪರ್ಯದಲ್ಲಿ ಯದ್ಯದ್ಧರೇ ಸನ್ನಿಹಿತಂ ತತ್ತತ್ ಶುದ್ಧತರಂ ಮತಂ. ಭಗವಂತನ ಸನ್ನಿಧಾನಕ್ಕೆ ಯಾವುದು ಪಾತ್ರವಾಗಿದೆಯೋ ಅದನ್ನೇ ಶುದ್ಧ ಅಂತ ಪರಿಗಣನೆ ಮಾಡಬೇಕು. ಸ್ವತಃ ಶುಚಿತಮೋ ವಿಷ್ಣು ಸಾನ್ನಿಧ್ಯಂ ಚ ಸ್ವಭಾವತಃ. ಸ್ವಯಂ ಅತ್ಯಂತ ಶುದ್ಧನಾದವನು ಭಗವಂತ. ಅವನ ಸನ್ನಿಧಾನದಿಂದ ಉಳಿದ ಕಡೆನೂ ಕೂಡ ಒಂದು ಪಾವಿತ್ರ್ಯ ಅಂತ ವರ್ಣನೆ ಮಾಡ್ತಾರೆ. ಇದೇ ಪ್ರಸಂಗದಲ್ಲೇ ಈ ಕೃಷ್ಣಸಾರದ ಬಗ್ಗೆನೂ ಕೂಡ ಒಂದು ವರ್ಣನೆ ಇದೆ. ಯಾವ ಪ್ರದೇಶ ಶುದ್ಧ, ಯಾವ ಪ್ರದೇಶ ಅಶುದ್ಧ ಅನ್ನೋದನ್ನು ಹೇಗೆ ತೀರ್ಮಾನಿಸುವುದು ಅಂದರೆ, ಕೃಷ್ಣಸಾರೋಥ ದೇಶಾನಾಂ ಬ್ರಾಹ್ಮಣಾನಾಂ ಶುಚಿರ್ಭವೇತ್. ಕೃಷ್ಣಸಾರೋ ವ್ಯಸೌ ವೀರ ಕೀಕಟ ಸಂಸ್ಕೃತೇರಿಣಃ. ಕೃಷ್ಣ ಮೃಗದ ಸಂಚಾರ ಇರುವಂತಹ ಪ್ರದೇಶ ಬ್ರಾಹ್ಮಣರಿಗೆ ಶುಚಿ ಅಂತ ಪರಿಗಣಿತ ಆಗಿದೆ. ಆ ಭಾಗದ ತಾತ್ಪರ್ಯವನ್ನು ಬರೆಯುವಾಗ ಆಚಾರ್ಯ ಹೀಗೆ ಹೇಳ್ತಾರೆ: ನದೀ ಸಮುದ್ರಗಿರಯ ಆಶ್ರಮಾಶ್ಚ ವನಾನಿ ಚ ನಗರಾಣಿ ಚ ದಿವ್ಯಾನಿ ಶಾಲಿಗ್ರಾಮಾದಯಸ್ತಥಾ ತೇಷಾಂ ಸಮೀಪಕಾಶ್ಚೈವ ದೇಶಾ ಯೋಜನ ಮಾತ್ರತಃ ಕರ್ಮಣ್ಯಾಸ್ತು ಸಮಾಖ್ಯಾತಾಃ ತದನ್ಯೇ ಕೀಕಟಾಃ ಸ್ಮೃತಾಃ ತದನ್ಯೇಪಿ ತು ಯೇ ದೇಶಾಃ ಕೃಷ್ಣಸಾರೋಷಿತಾಃ ಸ್ವತಃ ಕರ್ಮಣ್ಯಾ ಏವ ವಿಜ್ಞೇಯಾಃ ಯದಿ ನಾಧ್ಯುಷಿತಾಃ ಖಲೈಃ ಖಲೈರಧ್ಯುಷಿತಾಶ್ಚಾಪಿ ಯದಿ ಸದ್ಭಿರನುಷ್ಠಿತಾಃ ಕರ್ಮಣ್ಯಾಃ ಇತಿ ವಿಜ್ಞೇಯಾಃ ವಿಷ್ಣುಲಿಂಗಾನಿ ಯತ್ರ ಚ ಅಂತ ಸ್ಕಂದ ಪುರಾಣದ ಮಾತು. ನದಿ, ಸಮುದ್ರ, ಪರ್ವತ, ಆಶ್ರಮಗಳು, ವನ, ಬದರಿ, ಶ್ರೀರಂಗ ಮೊದಲಾದ ಕ್ಷೇತ್ರಗಳು
ಇವೆಲ್ಲವೂ ಪವಿತ್ರನೇ. ಮತ್ತು ಅವುಗಳ ಸಮೀಪ ಇರುವಂತಹ ಪ್ರದೇಶಗಳು ಕೂಡ, ಅದರ ಸಮೀಪ ಸುಮಾರು 1 ಯೋಜನದ ದೂರದವರೆಗೆ ಎಲ್ಲ ಪ್ರದೇಶವೂ ಸತ್ಕರ್ಮಾಚರಣೆಗೆ ಯೋಗ್ಯವೇ. ಅಲ್ಲಿ ಶ್ರೀರಂಗಾದಿ ಕ್ಷೇತ್ರಗಳು ಅಂತ ವ್ಯಾಖ್ಯಾನ ಮಾಡುವವರು ಮಾಡಿದ್ದಾರೆ. ಆದ್ದರಿಂದ ದಕ್ಷಿಣ ಭಾರತದಲ್ಲೂ ಕೂಡ ಅಂಥ ದಿವ್ಯವಾದಂಥ ಪರಿಸರಗಳೇನಿವೆ ಅವೆಲ್ಲವೂ ಪವಿತ್ರ ಅಂತಲೇ ನಾವು ಪರಿಗಣನೆ ಮಾಡಬೇಕು. ಕೇವಲ ಉತ್ತರ ಭಾರತದ ಪರಿಸರಗಳಲ್ಲ. ಶಾಲಗ್ರಾಮ ಆದಾಯ ಅಂತಿದೆ, ಅದನ್ನು ಗಮನಿಸಬೇಕು. ಕರ್ಮಣ್ಯಾಹ ಏವ, ಎಲ್ಲವೂ ಕೂಡ ಕರ್ಮಾಚರಣೆಗೆ ಯೋಗ್ಯವಾದದ್ದೇ. ಇದನ್ನು ಹೊರತುಪಡಿಸಿದರೆ ಬೇರೆ ಪ್ರದೇಶಗಳೆಲ್ಲ ಕೀಕಟ ಪ್ರದೇಶ ಅಂತ ಕರೆಸ್ಕೋತವೆ. ಅಲ್ಲಿ ಆ ಶುದ್ಧಿ ಇರೋದಿಲ್ಲ. ಈ ನದಿ, ಸಮುದ್ರ, ಆಶ್ರಮಗಳು, ಶ್ರೇಷ್ಠ ಪರ್ವತಗಳು ಇವೆಲ್ಲ ಇಲ್ಲದೆ ಹೋದರೂ ಕೂಡ ಕೃಷ್ಣ ಮೃಗದ ಸಂಚಾರ ಒಂದು ವೇಳೆ ಇದ್ದರೆ ಅದು ಪವಿತ್ರವೇ. ಆದರೆ ಅಲ್ಲಿ ಭಗವದ್ಭಕ್ತರು ಇಲ್ಲದೇನೆ ದುಷ್ಟರಾದವರ ವಾಸ ಅಲ್ಲಿದ್ದರೆ ಅಲ್ಲಿ ಯಾವ ಕಾಲಕ್ಕೂ ಕೂಡ ಕರ್ಮಾಚರಣೆಯನ್ನ ನಾವು ಮಾಡಬಾರದು. ಕರ್ಮಾಚರಣೆಗೆ ಅದು ಯೋಗ್ಯ ಅಲ್ಲ. ಒಂದು ವೇಳೆ ದುಷ್ಟರಾದವರು ಸ್ವಲ್ಪ ಇದ್ರೂ ಕೂಡ ಅಲ್ಲಿ ಸಜ್ಜನದ ಭಾಗವತರ ವಾಸವಿದ್ದರೆ ಮತ್ತೆ ಸದ್ಭಿರಧಿಷ್ಠಿತಾ ಶ್ರೇಷ್ಠರಾದಂತಹ ಜ್ಞಾನಿಗಳು ಪೂಜಿಸಿದ ಪ್ರತಿಷ್ಠಾಪಿಸಿದ ದೇವಾಲಯಗಳೇನಾದರೂ ಅಲ್ಲಿದ್ದರೆ ಕರ್ಮಾಚರಣೆಗೆ ಅವೆಲ್ಲ ಯೋಗ್ಯವೇ. ಇದನ್ನು ನಾವು ಗಮನಿಸಬೇಕು. ಅದು ಉತ್ತರ ಭಾರತವೋ ದಕ್ಷಿಣ ಭಾರತವೋ ಪೂರ್ವ ಭಾರತವೋ ಅದೆಲ್ಲ ಮುಖ್ಯ ಅಲ್ಲ. ಒಟ್ಟಾರೆ ಈ ಜಂಬೂ ದ್ವೀಪ ಏನಿದೆ ಅದಕ್ಕೆ 7 ದ್ವೀಪಗಳು, ಈ ಪೃಥ್ವಿಗೆ 7 ದ್ವೀಪಗಳಿವೆ. ಅದರಲ್ಲಿ ಜಂಬೂ ದ್ವೀಪ ಒಂದು, ಅದರಲ್ಲಿ 9 ವರ್ಷಗಳು, ಅದರಲ್ಲಿ ನಾವು ಇರುವುದು ಭರತ ವರ್ಷ, ಅದರಲ್ಲಿ ಭರತ ಖಂಡ ನಾವಿರುವುದು ಇಂಡಿಯನ್ ಸಬ್ ಕಾಂಟಿನೆಂಟ್. ಆ ಇಂಡಿಯನ್ ಸಬ್ ಕಾಂಟಿನೆಂಟ್ನಲ್ಲಿ ನಾವಿರುವಂತಹ ಭಾರತದಲ್ಲಿ ಉತ್ತರ ಭಾರತ ದಕ್ಷಿಣ ಭಾರತ ಇತ್ಯಾದಿ ಏನೂ ಪರಿಗಣನವಿಲ್ಲದೆ ಮುಖ್ಯವಾಗಿ ಯದಿ ಅಧಿಷ್ಠಿತಾ ಜ್ಞಾನಿಗಳಾದವರು ಪ್ರತಿಷ್ಠಾಪಿಸಿದಂತಹ ದೇವಾಲಯ ಮೊದಲಾದದ್ದಿದ್ದರೆ ಅದೆಲ್ಲವೂ ಕೂಡ ಅತ್ಯಂತ ಪವಿತ್ರವೇ. ಅದರಿಂದ ಅವು ಎಲ್ಲವನ್ನೂ ಕೂಡ ನಾವು ಅತ್ಯಂತ ಶ್ರೇಷ್ಠ ಅಂತಲೇ ಪರಿಗಣಿಸಬೇಕು. ಅಲ್ಲಿ ಸಾಧನೆ ಮಾಡಲಿಕ್ಕೆ ಮತ್ತು ಕರ್ಮಾಚರಣೆ ಮಾಡಲಿಕ್ಕೆ ಯಾವುದೇ ರೀತಿಯಾದಂಥ ತೊಂದರೆಯೂ ಕೂಡ ಇಲ್ಲ ಅಂತ ಅದರ ಅರ್ಥ. ಸದಾಚಾರ, ಅಹಿಂಸೆ, ಸತ್ಯನಿಷ್ಠೆ ಇವೆಲ್ಲ ಮುಖ್ಯ ಧರ್ಮಗಳು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರು ಇವರೆಲ್ಲರೂ ಕೂಡ ವೈದಿಕೈ ಕರ್ಮಭಿ ಈ ವೈದಿಕ ಸಂಸ್ಕಾರಗಳನ್ನು ಮಾಡಿಸ್ಕೋಬೇಕು. ಎಲ್ಲ ರೀತಿಯಾದಂಥ ಷೋಡಶ ಸಂಸ್ಕಾರಗಳನ್ನು. ಆ ಶಾರೀರಿಕ ಸಂಸ್ಕಾರ ಅಂತನ್ನೋದು ಮನುಷ್ಯನ ಶರೀರವನ್ನು ಪವಿತ್ರಗೊಳಿಸ್ತದೆ. ಷೋಡಶ ಸಂಸ್ಕಾರಗಳು ಗರ್ಭಹೋಮೈ ಜಾತಕರ್ಮ ನಾಮ ಚೌಲೋಪನಾಯನೈ ಸ್ವಾಧ್ಯಾಯೈ ತದ್ವೃತೈಶ್ಚೈವ ವಿವಾಹ ಸ್ನಾತಕೈ ವೃತೈ ಅಂತ ಮುಂದೆ ವರ್ಣನೆ ಮಾಡ್ತಾರೆ. ಗರ್ಭದಲ್ಲಿದ್ದಾಗ ಕೆಲವು ಕರ್ಮಗಳನ್ನು ಹೇಳ್ತಾರೆ. ಪುಂಸವನ, ಸೀಮಂತ ಇತ್ಯಾದಿಗಳೆಲ್ಲ ವ್ಯಕ್ತಿಯನ್ನು ಹುಟ್ಟೋದಕ್ಕಿಂತ ಮುಂಚೆ, ಹುಟ್ಟಿದ ಮೇಲೆ ಜಾತಕರ್ಮ, ನಾಮಕರಣ ಇತ್ಯಾದಿಗಳು, ಮುಂದೆ ಚೌಲ ಮತ್ತು ಉಪನಯನ ಇತ್ಯಾದಿಗಳು, ಮುಂದೆ ವಿವಾಹ, ಇವೆಲ್ಲ ಶುಭಕರ್ಮಗಳು ಆ ಮನುಷ್ಯನ ಶರೀರವನ್ನು ಪಾವನಗೊಳಿಸಿದ ಮೇಲೆ ಅವನು ಸದ್ಗತಿಯನ್ನು ಪಡಿತಾನೆ. ಧರ್ಮ ಪ್ರಾಪ್ತಿಗೆ ಕಾರಣವಾದ ಕರ್ಮಗಳನ್ನು ಮಾಡದೆ ಹೋದರೆ ಮತ್ತೆ ವಿದ್ಯಾಭ್ಯಾಸಕ್ಕೆ ಬೇಕಾದಂತಹ ಸೇವೆಯನ್ನು ಗುರುವಿಗೆ ಮಾಡದೆ ಹೋದರೆ ಅಂಥವನಿಗೆ ವಿದ್ಯೆಯನ್ನು ಹೇಳಿಕೊಡಬಾರದು. ವಿದ್ಯಾ ತಸ್ಮಿನ್ ನ ವಕ್ತವ್ಯ ಶುಭಂ ಬೀಜಂ ವಿವೋಷರೆ. ಅಂಥ ವಿದ್ಯಾರ್ಥಿಗೆ ವಿದ್ಯೆಯನ್ನು ಹೇಳಿಕೊಡಬಾರ್ದು ಅಂತ ಏನು ಬಂತಲ್ಲ. ಶುಶ್ರೂಷೆ ಮಾಡಬೇಕು ಅಂದರೆ ಸೇವೆಯನ್ನೇ ಏನು ಮಾಡಬೇಕಾಗಿಲ್ಲ, ಆದರೆ ಸರಿಯಾಗಿ ಅಧ್ಯಯನ ಮಾಡಬೇಕು ಅನ್ನುವಂಥ ಆಸಕ್ತಿ ಆದರೂ ಕೊನೆ ಪಕ್ಷ ಆತನಲ್ಲಿ ಇರಬೇಕು. ಅಂಥದ್ದೊಂದು ನಿಷ್ಠೆ, ನೈರಂತರ್ಯ ಆತನಲ್ಲಿದ್ದರೆ ಆತನಿಗೆ ಈ ಶಾಸ್ತ್ರವನ್ನು ಪಾಠ ಮಾಡಬೇಕು. ಅದಕ್ಕಾಗಿ ಭಾಗವತ ತಾತ್ಪರ್ಯದಲ್ಲಿ ಅದನ್ನು ಹೇಳಿದರೆ ಹಿಂದೆ ಅನೇಕ ಬಾರಿ ನಾವು ನೋಡಿದ್ದೇವೆ. ಪರೀಕ್ಷೆಯವ ಗುರು ಶಿಷ್ಯಂ ಶಿಷ್ಯೋಪಿ ಗುರು ಮಾವ್ರಜೇತ್. ಗುರು ಶಿಷ್ಯರಿಬ್ಬರು ಕೂಡ ಪರಸ್ಪರರನ್ನು ಪರೀಕ್ಷೆ ಮಾಡಿ ಸ್ವೀಕರಿಸಬೇಕು ಅಂತ. ಗುರುವನ್ನು ಪರೀಕ್ಷೆ ಮಾಡದೆ ಶಿಷ್ಯ ಸ್ವೀಕಾರ ಮಾಡಿದರೆ ಆ ಗುರುವಿಗೆ, ಆ ಶಿಷ್ಯನಿಗೆ ಪಾಪನೇ ಬರ್ತದೆ. ಶಿಷ್ಯನನ್ನು ಪರೀಕ್ಷೆ ಮಾಡದೆ
ಅಂಥ ಶಿಷ್ಯನನ್ನು ಸ್ವೀಕಾರ ಮಾಡಿಬಿಟ್ರೆ ಗುರುವಿಗೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಬೇಕಾದ ಪ್ರಸಂಗ ಬರ್ತದೆ. ಅನ್ಯಥಾ ಪಾತಕಂ ಪ್ರೋಕ್ತಂ ಪ್ರಾಯಶ್ಚಿತ್ತಂ ಗುರೋಸ್ತಥ ಅಂತ ಭಾಗವತ ತಾತ್ಪರ್ಯದಲ್ಲಿ ಬರುವಂತಹ ಮಾತು. ಬಂಜರು ಭೂಮಿಯಲ್ಲಿ ಬೀಜ ಬಿತ್ತಿದಂತೆ ವ್ಯರ್ಥ ಆಗ್ತದೆ ಅಯೋಗ್ಯರಿಗೆ ಹೇಳಿಕೊಟ್ಟಂತ ವಿದ್ಯೆ. ನಮಗೆ ವಿದ್ಯೆಯನ್ನು ಹೇಳ್ಕೊಡುವಂಥವ್ರು ಅನೇಕ ಜನ ಇರ್ತಾರೆ. ಲೌಕಿಕ ವಿದ್ಯೆ, ಅಲೌಕಿಕ ವಿದ್ಯೆ, ಹೀಗೆಲ್ಲ ಅನೇಕ ಥರದ ವಿದ್ಯೆಗಳು ಇರ್ತಿರ್ತವೆ. ಅದರಲ್ಲಿ ಯಾರಿಂದ ಆ ವಿದ್ಯೆ ಪ್ರಾಪ್ತವಾಗಿದೆಯೋ ಅವರಿಗೆ ನಮಸ್ಕಾರ ಮಾಡಬೇಕು ಆ ಗುರುವಿಗೆ. ಲೌಕಿಕ ವಿದ್ಯೆಯೇ ಇರಲಿ, ಅದನ್ನ ಹೇಳಿಕೊಟ್ಟಂತಹ ಗುರುವಿಗೂ ಕೂಡ ಮರ್ಯಾದಾರ್ಥಂ ತೇಪಿ ಪೂಜ್ಯ ಅಂತ ಭಾಗವತ ತಾತ್ಪರ್ಯದಲ್ಲಿ ಹೇಳಿದಂತೆ ಆತನಿಗೂ ಕೂಡ ನಮಸ್ಕಾರ ಮಾಡಬೇಕು. ನಮ್ಮ ಎಡಗೈಯಿಂದ ಗುರುವಿನ ಎಡಗಾಲನ್ನ, ಬಲಗೈಯಿಂದ ಗುರುವಿನ ಬಲಗಾಲನ್ನ ಮುಟ್ಟಿ ಗುರುವಿನ ಪಾದಗಳಿಗೆ ಅಭಿವಾದನ ಮಾಡಬೇಕು. ಒಂದೇ ಕೈಯಿಂದ ಅಭಿವಾದನ ಮಾಡಬಾರ್ದು. ನಕುರ್ಯಾದ್ ಏಕಹಸ್ತೇನ ಅಂತ ಹೀಗೆ ಅದನ್ನು ವರ್ಣಿಸ್ತಾರೆ. ಅದರಿಂದಲೇ ನಾವು ನಮಸ್ಕಾರ ಮಾಡುವಾಗ ಗುರು ಹಿರಿಯರ ಪಾದಗಳನ್ನು ಮುಟ್ಟುವಾಗ, ಕೇವಲ ಗುರುವಿಂದ ಅಲ್ಲ, ಗುರು ಹಿರಿಯರ ಪಾದಗಳನ್ನು ಮುಟ್ಟುವಾಗ ನಮ್ಮ ಕೈಗಳನ್ನು ಕತ್ತರಿಯಂತೆ ಮಾಡಿ ನಮ್ಮ ಬಲಗೈಯಿಂದ ಗುರುವಿನ ಬಲಪಾದವನ್ನು, ಎಡಗೈಯಿಂದ ಗುರುವಿನ ಎಡಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಬೇಕು ಅಂತ ಹೀಗೆ ಅದರ ತಾತ್ಪರ್ಯ. ಯಾರು ನಮಗೆ ಷೋಡಶ ಸಂಸ್ಕಾರಗಳನ್ನು ಮಾಡಿಸ್ತಾನೋ, ವೇದ ವಿದ್ಯೆಯನ್ನು ಹೇಳ್ಕೊಡ್ತಾನೋ ಆ ಬ್ರಾಹ್ಮಣನೇ ಗುರು. ಇಂಥವನಿಗೆ ಗುರು ಅಂತ ಕರೀತಾರೆ. ಅಧ್ಯಾಪಯತಿ ಚ ಏವ ಏನಂ ಸವಿಪ್ರೋ ಗುರು ರುಚ್ಯತೆ. ಉಪನಯನ ಮಾಡಿಸಿ ನಿತ್ಯವೂ ವೇದಾರ್ಥದ ರಹಸ್ಯವನ್ನೆಲ್ಲ ಹೇಳಿಕೊಡುವಂಥವನು ಉಪಾಧ್ಯಾಯ ಅಂತ ಕರೆಸ್ಕೋತಾನೆ. ಸಾಂಗ ವೇದಗಳನ್ನೆಲ್ಲ ಪಾಠ ಹೇಳಿ ವೇದದ ಸಂಬಂಧಪಟ್ಟಂಥ ಸ್ನಾತಕ ವ್ರತ ಇತ್ಯಾದಿಗಳನ್ನು ಮಾಡಿಸಿ ಯಾರು ಆ ಶಿಷ್ಯನನ್ನು ತಯಾರು ಮಾಡ್ತಾನೋ ಅವನನ್ನು ಆಚಾರ್ಯ ಅಂತ ಕರೀತಾರೆ. ಉಪಾಧ್ಯಾಯ ದಶಾಚಾರ್ಯ ಆಚಾರ್ಯಾಣಾಂ ಶತಂ ಪಿತಾ ಪಿತುಶತಗುಣಂ ಮಾತಾ ಗೌರವೇಣ ಅತಿರಿಚ್ಯತೆ. ಗೌರವದ ದೃಷ್ಟಿಯಿಂದ ಆಚಾರ್ಯ ಉಪಾಧ್ಯಾಯನಿಗಿಂತ 10 ಪಟ್ಟು ಹೆಚ್ಚಿನವನು, ತಂದೆ ಆಚಾರ್ಯನಿಗಿಂತಲೂ 100 ಪಟ್ಟು ಹೆಚ್ಚಿನವನು, ತಾಯಿ ತಂದೆಗಿಂತಲೂ 100 ಪಟ್ಟು ಹೆಚ್ಚಿನವಳು. ಇವರೆಲ್ಲರಿಗಿಂತಲೂ ಗುರುವೇ ಶ್ರೇಷ್ಠ. ಆ ಗುರುವಿಗಿಂತ ಹಿಂದಿನ ಅಧಿಕನಾದವನು ಹಿಂದೂ ಇರಲಿಲ್ಲ, ಮುಂದೂ ಕೂಡ ಇರೋದಿಲ್ಲ. ಏತೇಷಾಮಪಿ ಸರ್ವೇಷಾಂ ಗರೀಯಾನ್ ಜ್ಞಾನದೋ ಗುರುಹೋ. ಹಿಂದೆ ಶಾಂತಿ ಪರ್ವದಲ್ಲಿ ಬಂದಿದೆ. ಗುರು ಗರೀಯಾನ್ ಪಿತೃತೋ ಮಾತತಶ್ಚೇತಿ ಮೇ ಮತಿ. ಉಭೌ ಹಿ ಮಾತಾ ಪಿತರೋ ಜನ್ಮನ್ಯೇವ ಉಪಯುಜ್ಯತಃ ಅಂತ. ತಂದೆ ತಾಯಿಗಂದಿರು ಉಪಯೋಗ ಇರುವುದು ನಮ್ಮ ಭೌತಿಕವಾದ ಶರೀರವನ್ನು ಹುಟ್ಟಿಸುವುದರಲ್ಲಿ ಮಾತ್ರ. ಆದ್ರಿಂದ ಗುರು ತಂದೆ ತಾಯಿಗಿಂದಿರುವುದು ಶ್ರೇಷ್ಠ ಅಂತ ತಾತ್ಪರ್ಯ. ಯಾವತ್ತೂ ಕೂಡ ಗುರುವಿನ ಅಧೀನನಾಗಿದ್ದು ಅವನು ಶುಶ್ರೂಷೆಯಲ್ಲಿ ಆಸಕ್ತನಾಗಿದ್ದು ಅವನಿಗೆ ಯಾವುದೇ ರೀತಿಯಾದ ಅವಮಾನ ಆಗದೇ ಇರುವಂತೆ ಅಂಥ ಗುರುವನ್ನು ಸೇವಿಸಬೇಕು. ಜಗತ್ತಿನಲ್ಲಿ ಯಾರನ್ನು ಕೂಡ ನಿಂದಿಸಬಾರದು. ಅಂಗಹೀನರನ್ನ, ಅವಿದ್ಯಾವಂತರಾದವರನ್ನ, ವಯಸ್ಸಿನಿಂದ ಅಧಿಕರಾದವರನ್ನ, ಕುರೂಪಿಗಳಾದವರನ್ನ, ದರಿದ್ರರನ್ನ, ಹೀಗೆ ಯಾರನ್ನು ಕೂಡ ನಿಂದಿಸಬಾರ್ದು. ಯಾರು ನಿಂದೆ ಮಾಡಿದರೆ ಆ ನಿಂದೆ ಮಾಡಿದವನಲ್ಲಿರುವ ಪುಣ್ಯ ನಿಂದೆ ಮಾಡಿಸಿಕೊಳ್ಳುವವನಿಗೆ ಹೋಗ್ತದೆ. ಶಪಥ ಯತ್ಕೃತಂ ಪುಣ್ಯಂ ಶಪ್ಯಮಾನಂ ತು ಗಚ್ಚತಿ, ಶಪ್ಯಮಾನಸೆ ಪಾಪಂ ಶಪಂತಂ ಅನುಗಚ್ಚತಿ. ನಿಂದೆ ಮಾಡಿಸಿಕೊಳ್ಳುವವನಲ್ಲಿರುವಂತಹ ಪಾಪ ನಿಂದೆ ಮಾಡುವವನಿಗೆ ಹೋಗಿಬಿಡ್ತದೆ. ಆದ್ದರಿಂದ ವೇದಶಾಸ್ತ್ರಗಳ ನಿಂದನೆ, ನಾಸ್ತಿಕ ಬುದ್ಧಿ, ದೇವ ದ್ವೇಷ, ದುರಭಿಮಾನ, ಕ್ರೋಧ ಇತ್ಯಾದಿಗಳನ್ನು ಯಾವತ್ತೂ ಕೂಡ ಸಾಧಕನಾದವನು ಬಿಡಬೇಕು. ಈ ದುರ್ಗುಣಗಳಿಂದ ದೂರ ಇರಬೇಕು ಅಂತ ತಾತ್ಪರ್ಯ. ಅಲ್ಲಿಗೆ ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 115ನೇ ಅಧ್ಯಾಯ ಸಮಾಪ್ತವಾಗಿದೆ. ಟಿ ಆರ್ ಕೃಷ್ಣಾಚಾರ್ಯ ಪಾಠ ಮತ್ತು ವೈಷ್ಣವ ಪಾಠದಲ್ಲಿ 110ನೇ ಅಧ್ಯಾಯ ಸಮಾಪ್ತವಾಗಿದೆ. ಇವತ್ತಿನ ಈ ಭಾಗವೂ ಕೂಡ ಸಮಾಪ್ತವಾಗಿದೆ.